ಶುಭೋದಯ ಎಂಜಾಯ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಈಸಿಯಾಗಿ ಟೇಸ್ಟಿಯಾಗಿ ಚಿಕನ್ ರೋಲ್ನ ಮನೇಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೀವು ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಸಿ ಆ್ಯಂಡ್ ಟೇಸ್ಟಿಯಾಗಿ ಚಿಕನ್ ರೋಲ್ ಮನೇಲಿ ಯಾವ ಥರ ಮಾಡೋದು ಅಂತ ನೋಡೋಣ. ನಾನೊಂದು ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿನ ನೀರು ಹಾಕ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋ ಅಂಥ ಚಿಕನ್ನು ಬೋನ್ಲೆಸ್ ಚಿಕನ್ನು. ನೀವು ಬೇಕಿದ್ದರೆ ಬೋನ್ಲೆಸ್ ಇದ್ರೇ ಚೆನ್ನಾಗಿ, ಯಾಕಂದರೆ ನಿಮಗೆ ರುಬ್ಬಿಟ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಬೋನ್ಲೆಸ್ ಚಿಕನ್ನೇ ನೀವು ತೊಗೊಳ್ಳಿ. ನಾನು ಕೂಡ ಇಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡು ಅದನ್ನು ತೊಳೆದಿಟ್ಕೊಂಡು ನಾನು ಜಾರಿಗೆ ಹಾಕ್ತಿದ್ದೀನಿ ರುಬ್ಬಿಡೋದಕ್ಕೆ ಅಂತ ಅಂದ್ಬಿಟ್ಟು. ನೋಡಿ, ಗ್ರೈಂಡ್ ಆಗಿದೆ. ಈ ಥರ ಕೀಮಾ ಟೈಪ್ ಆದರೆ ಸಾಕು. ಇದಕ್ಕೆ ನಾನು ಒಂದು ಪ್ಲೇಟ್ ತೊಗೊತಿದ್ದೀನಿ. ಆ ಪ್ಲೇಟ್ ಒಳಗಡೆ ಅಂದರೆ ಕಲಸೋಕ್ಕೆಲ್ಲ ಸ್ವಲ್ಪ ಈಸಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಪ್ಲೇಟ್ ಒಳಗಡೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಚಿಕನ್ನ ಹಾಕೋತಿದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ನಾನು ಆವಾಗಲೇ ರುಬ್ಬಿಟ್ಕೊಂಡಿರೋಂತಹ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದೆಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಟರ್ಮರಿಕ್ ಪೌಡರ್, ಹಾಗೆ 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಹಾಗೆ ಪೆಪ್ಪರ್ ಹಾಕೋತಿದ್ದೀನಿ ಲಾಸ್ಟಲ್ಲಿ. ಸ್ವಲ್ಪ ಸೋಡಾ ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಈಸಿಯಾಗಿ ಮಿಕ್ಸ್ ಆಗಿಬಿಡುತ್ತೆ. ಅದೇನು ಕೀಮಾ ಟೈಪ್ ಆಗಿಬಿಟ್ಟಿರುತ್ತಲ್ಲ. ನನಗೆ ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮತ್ತೆ ನಾನು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಲ್ಲಿ ಮೈದಾ ಹಿಟ್ಟಾಕಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ರೋಟಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಾಮೂಲಿ ಚಪಾತಿ ಹಿಟ್ಟು ಅದಕ್ಕೆ ಕಲಸಿದ್ರೂ ಆಯಿತು. ನೀವು ಬೇಕಾದರೆ ನಿಮಗೆ ಮೈದಾ ಹಿಟ್ಟು ನಿಮಗೆ ಇಷ್ಟ ಆಗಲ್ಲ ಅಂತಂದರೆ ನೀವು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ನಾನೊಂದು ಬೌಲಿಗೆ ನಾನು ಬ್ರೆಡ್ನ ತೊಗೋತಾ ಇದ್ದೀನಿ. ಅದನ್ನು ಕೂಡ ನಾನು ಪುಡಿ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಪ್ಲೇಟ್ ತೊಗೊಂಡಿದ್ದೀನಿ. ಆ ಪ್ಲೇಟ್ ಪೂರ್ತಿ ನಾನು ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ತೊಗೊಂಡು ಅದರಿಂದ ನಾನು ಸ್ವಲ್ಪ ಚೀಸ್ನ ಸ್ಟಫ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸಾಸ್ ಕೂಡ ಹಾಕೋತಾ ಇದ್ದೀನಿ, ಪಿಜ್ಜಾ ಸಾಸು. ಇದು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಇಲ್ಲ ಮಾಮೂಲಿ ಸಾಸ್ ಹಾಕೋಬೇಕು ಅನಿಸಿದ್ರೆ ಮಾತ್ರ ನೀವು ಮಾಮೂಲಿ ಸಾಸ್ ಹಾಕ್ಕೊಳ್ಳಿ. ಒಂದು ಅಮೂಲ್ ಚೀಸ್ ಲೇಯರು, ಇಲ್ಲ ಮಿಲ್ಕಿ ಮಿಸ್ಟ್ ಚೀಸ್ ಅಂತ ಬರುತ್ತೆ, ಅದು ಲೇಯರ್ ಟೈಪ್ ಇರುತ್ತೆ. ನೀವು ಕಟ್ ಮಾಡಿಕೊಂಡು ನೀವು ಇದ್ರೊಳಗಡೆ ಈಸಿಯಾಗಿ ಸ್ಟಫ್ ಮಾಡ್ಕೋಬೋದು. ನನಗಿದು ಸ್ಟಫ್ ಮಾಡ್ಕೊಳ್ಳೋಕೆ ಸ್ವಲ್ಪ ಆಗ್ತಿರ್ಲಿಲ್ಲ, ಇದು ಚೀಸೆಲ್ಲ ಹೊರಗಡೆ ಬಂದುಬಿಡ್ತಿತ್ತು. ಅಂದ್ಬಿಟ್ಟು ನೀವು ಆ ಥರ ನೀವೇನಾದರೂ ಮಾಡಬೇಕು, ಈ ರೆಸಿಪಿನ ಮಾಡಬೇಕು ಅಂತಲೇ ನಿಮ್ಮದು ಲೇಯರ್ ಚೀಸ್ ಸಿಗುತ್ತೆ ಅಮೂಲ್ದು, ನೀವು ಅದನ್ನು ತೊಗೊಳ್ಳಿ, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಇವಾಗೆಲ್ಲ ರೆಡಿ ಆಗಿದೆ. ನೋಡಿ, ಈ ಥರ ಎಲ್ಲ ಸ್ಟಫ್ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಕಲಸಿಟ್ಕೋತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಚಿಕನ್ನು, ಅದನ್ನು ಈ ಮೈದಾ ಹಿಟ್ಟು ನೀರು ಹಾಕಿ ಕಲಸಿದ್ನಲ್ಲ ಅದರೊಳಗಡೆ ಡಿಪ್ ಮಾಡಿಕೊಂಡು, ಹಾಗೆ ನಾನು ಬ್ರೆಡ್ ರುಬ್ಬಿಟ್ಕೊಂಡಿದ್ನಲ್ಲ, ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದರೊಳಗಡೆ ನಾನು ಡಿಪ್ ಮಾಡ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಹಿಂಗೆ ನಾನು ಚಿಕನ್ನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಈ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫುಲ್ಲು ಕ್ರಂಚಿಯಾಗುತ್ತೆ. ಆಮೇಲೆ ಕ್ರಂಚಿಯಾಗಿ ಸ್ವಲ್ಪ ಬ್ರೌನಿಷಾಗಿ ಬರಬೇಕು. ನೋಡಿ, ನಾನು ಚೀಸ್ ಹೇಳಿದ್ನಲ್ಲ ನಿಮಗೆ, ಚೀಸೆಲ್ಲ ಸ್ವಲ್ಪ ಹೊರಗಡೆ ಬಂದಿದೆ. ನಿಮಗೆ ಲೇಯರ್ ಚೀಸ್ ಆದರೆ ನಿಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗೆಲ್ಲ ರೆಡಿ ಆಗಿದೆ. ನಾನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವಾಗ ರೋಟಿ, ನೀವು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೊಂಡು ಚಪಾತಿ ಹಿಟ್ಟು ಯಾವ ಥರ ಲಟ್ಟಿಸ್ಕೊಂಡ್ರು ಅದೇ ಥರ, ಆದರೆ 3 ಲೇಯರ್ಸ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ಲಟ್ಟಿಸ್ಕೊಳ್ಳಿ. ಇನ್ನೂ ಸಾಫ್ಟಾಗುತ್ತೆ. ಸೊ ಒಳಗಡೆ ಎಣ್ಣೆ ಹಾಕಿರೋದು ಇನ್ನೂ ಸ್ವಲ್ಪ ಸಾಫ್ಟಾಗುತ್ತೆ. ನೋಡಿ, ಈ ಥರ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು. 2 ಕಡೆ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ತುದಿ ಇರುತ್ತಲ್ವ, ತುತ್ತಿದನ್ನು ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಬೇಯಿಸ್ಕೋಬೇಕು. ರೆಡಿಯಾಗಿದೆ. ಈಗ ರೋಟಿಗೆ ನಾನು ಸ್ಮೋಕಿ ತಂದೂರಿ ವೆಜ್ ಮಯೋನೀಸ್ ಹಾಕೋತಾ ಇದ್ದೀನಿ. ಈ ಥರ ಎಲ್ಲ ಹಾಕ್ಕೊಂಡು ಫುಲ್ ಅಪ್ಲೈ ಮಾಡಬೇಕು ರೋಟಿಗೆ ಪೂರ್ತಿ. ನಾನು 2 ಚಿಕನ್ ರೋಲ್ನ ತೊಗೊಂಡು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಉದ್ದಕ್ಕೂ ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಟೊಮೊಟೊ ಸಾಸ್ ಕೂಡ ನಾನು ಹಾಕ್ತಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ನಾನು ರೋಲ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಆಲ್ರೆಡಿ ರೋಲ್ ರೆಡಿ ಆಗಿದೆ. ದೊಡ್ಡವರಿಂದ ಮಕ್ಳಿಗಂಟೂ ಈ ರೋಲ್ ತುಂಬ ಇಷ್ಟ ಆಗುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಮ್ಮ ಹುಡುಗರು ಅಷ್ಟೇ ತುಂಬ ಇಷ್ಟಪಟ್ಟು ತಿಂದಿದ್ದಾರೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನಾನು ನಿಮ್ಮ ನಂದಿನಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.